ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಮಿಡ್ ವೀಕ್ ಎಲಿಮಿನೇಷನಿಂದ ಪಾರಾಗೋದಕ್ಕೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಹೇಗೆ 4 ಜನ ಗೊತ್ತಿಲ್ಲ, 4 ಜನ ಆಡ್ತಿದ್ದಾರೆ ಈ ಗೇಮ್ನ. ಬಟ್ ಹೇಗೆ 4 ಜನ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. 4 ಜನ ಯಾರು ಅಂದರೆ ಗೌತಮಿ, ಮೋಕ್ಷಿತಾ, ಭವ್ಯ ಮತ್ತು ರಜತ್ ಅವರು ಆಡ್ತಿದ್ದಾರೆ. ಗೇಮ್ ಹೇಗಿದೆ ಅಂದರೆ ಸ್ಲೋ ಬೋರ್ಡ್ ಇದೆ, ಅದರಲ್ಲೆಲ್ಲ ಗ್ರೀಸ್ ಹಚ್ಚಿದ್ದಾರೆ ಮತ್ತು ಮರದ ತುಂಡಿ ಇಟ್ಟಿದ್ದಾರೆ. ಅದರ ಮೇಲೆ ಇವರು ಗ್ರೀಸ್ನ ಕಾಲಿಗೆ ಹಚ್ಕೊಂಡು ಹೋಗಿ ಆ ಹಗ್ಗದ ಸಹಾಯದಿಂದ ಮೇಲೆಗೆ ಹೋಗಿ ಮರದ ತುಂಡನ್ನು ತೊಗೊಂಬಂದು ಯಾರು ಗೇಮಿಂದ ಔಟ್ ಹೋಗಬೇಕು ಅಂತ ಹೇಳಿ ನೆಟ್ಟಿಗೆ ಹಾಕಬೇಕು. ಯಾರ ನೆಟ್ಟಲ್ಲಿ ತುಂಬ ಮರದ ತುಂಡಿರುತ್ತೋ ಅವ್ರು ಗೇಮಿಂದ ಔಟ್ ಆಗ್ತಾರೆ. ಪ್ರೋಮೋದಲ್ಲಿ ನೋಡಿದ್ರೆ ಗೌತಮಿಯವರು ಆಲ್ರೆಡಿ ಹೊರಗೆ ಕೂತಿದ್ದಾರೆ, ಸೊ ಗೌತಮಿಯವರು ಔಟ್ ಅನಿಸುತ್ತೆ. ಆಮೇಲೆ ಮೋಕ್ಷಿತಾ ಮತ್ತು ಭವ್ಯ ಮಾತಾಡಿಕೊಂಡು ರಜತ್ ನೆಟ್ಟಿಗೆ ಹಾಕ್ತಾರೆ. ಸೊ ರಜತ್ ಕೂಡ ಔಟ್ ಆಗ್ತಾರೆ. ಆವಾಗ ರಜತ್ ಹೇಳ್ತಾರೆ, ಮೋಕ್ಷಿತಾ ನಾನು ನಿನ್ನಿಂದ ಇದು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂತ ಹೇಳಿ, ನೀ ಈ ಥರ ಗೇಮ್ ಆಡ್ತೀಯ ಅಂತ ಅದು ಹೇಳ್ತಾರೆ. ಮತ್ತು ತ್ರಿವಿಕ್ರಮ್ ಅವ್ರು ಹೇಳ್ತಾರೆ, ಮೋಕ್ಷಿತಾ ನೀವು ಹೆಂಗೆ ಇದು ಮಾಡಿದ್ರಿ, ಫೈನಾಲೆ ಟಿಕೆಟ್ ಯಾರಿಗೆ ಬರಬಾರ್ದು ಅಂದರೆ ಭವ್ಯ ಅಂತ ಹೇಳ್ತೀರಾ, ಈಗ ಗೇಮಿಂದ ಔಟ್ ಇಡೋಕ್ಕೆ ರಜತ್ ಅವ್ರ ಫೋಟೋ ತೆಗೋತೀರಾ ಹೇಗೆ ಅಂತ ಹೇಳಿ ತ್ರಿವಿಕ್ರಮ್ ಅವ್ರು ಕೂಡ ಕ್ವೆಶನ್ ಮಾಡ್ತಾರೆ. ಅವು ಮೋಕ್ಷಿತಾ ಅವ್ರು ಏನು ಹೇಳ್ತಾರೆ ಅಂದರೆ ನಾವು ನಿಯತ್ತಾಗಿ ಆಡಿದ್ವಿ, ಕರೆಕ್ಟಾಗಿ ಆಡಿದ್ವಿ ಅಂತ ಹೇಳ್ತಾರೆ.